ಮೂಲಕವಾಗಿ ತಹಬಂದಿಗೆ ಹಿಡಿತಕ್ಕೆ ತಂದುಕೊಂಡು ಅಲ್ಲಿ ದುಳಿದಿರುವ ಶಕ್ತಿ ಇವಳ ಮುಂದೆ ಹ್ರಾಸವಾಗುವ ಮೊದಲೇ, ಲಘುವಾಗಿ ನಾನು ಕುಸಿದು ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವ ಮೊದಲೇ 4 ಸೊಲ್ಲುಗಳ ರೂಪದಲ್ಲಿ ನಿವೇದಿಸಬೇಕಲ್ಲ. ಹೇಗೆ ಸಂಬೋಧಿಸಲಿ? ಸಹೋದರಿಯಿಂದ ಸಂಬೋಧಿಸಬೇಕಾದರೆ ಉದರದಲ್ಲಿ ಸಹಯಾಗಿ ಹುಟ್ಟಬೇಕಲ್ಲ. ಹಾಗೆಂದು ಅನ್ಯ ಭಾವದಿಂದ ಕಾಣಬೇಕಾದರೆ ಸುಗ್ರೀವನ ಮಸ್ತಿಷ್ಕದಲ್ಲಿ ವಿಕಾರಗಳು ಎಳ್ಳಿನಿತಾದರೂ ನುಸುಳಿರಬೇಕಲ್ಲ. ಹಾಗಾದರೆ ಸರ್ವ ಲೋಕಗಳನ್ನು ತನ್ನ ಕುಕ್ಷಿಯ ಒಳಗಿಟ್ಟು ಸಲಹುವ ಈಕೆಯನ್ನು ಪುಣ್ಯಗರ್ಭೆ, ಮಹಾಗರ್ಭೆ, ದಿವ್ಯಗರ್ಭೆ, ರತ್ನಗರ್ಭೆ ಎನ್ನುವ ಹಾಗೆ ವೈಭವೀಕರಿಸಿ ನನ್ನ ಮಾತೆಯಾಗಿ ಕಾಣುವುದೇ ಸರಿಯಲ್ವೇ? ಅದೇ ರೀತಿಯಾಗಿ ನಡುಗುತ್ತಿರುವ ಕೈಗಳನ್ನು, ನನ್ನ ಹೃದಯದ ಸಾಕ್ಷಿ ಸಾಮೀಪ್ಯವನ್ನು ಅವಳ ಮುಂದಿಟ್ಟು ನಾನಿನ್ನೂ ಆತ್ಮ ಪ್ರತ್ಯಯದಿಂದ ವಂಚಿತನಾಗಲಿಲ್ಲ ಎನ್ನುವ ವಿಶ್ವಾಸಿಗನಾಗಿ ಅವಳ ಮುಂದೆ ನಿವೇದಿಸಿಕೊಳ್ಳುತ್ತೇನೆ. ಜನನಿ ಜನನಿ ಜನನಿಗೆ ಭಿನ್ನವನು ಕರುಣದುಳಿಂದು ವನದಲ್ಲಿ ಕುಳಿತಿರುವುದೇಗೆ ಕರುಣದಿಂದ ಜನನೇ ಭಿನ್ನಗವನು ಕರುಣದುಳಿಂದು ವನದಲ್ಲಿ ಕುಳಿತಿರುವುದೇ ಜನನಿ ಸನುಮತವಲ್ಲವೋ ಸನುಮತವಲ್ಲವೋ ಇದು ನಿನಗೆ ಅಲ್ವೇ ಅಲ್ಲ? ಕೇಳುವೆ ನೊಂದ ಧನುಜೇಶ ಶುಂಭನ ಬಯಕೆ ನಮ್ಮ ಧನುಜೇಶ ಶುಂಭನ ಬಯಕೆ ಇದು ನಿನಗೆ ಕೇಳುವೆನಲ್ಲ ಧನುಜೇಶ ಶುಂಭನ ಬಯಕೆ ಸನುಮತವಲ್ಲಿದು ನಿನಗೆ ಕೇಳುವೆನೊಂದ ಧನುಜೇಶ ಶುಂಭನ ಬಯಕೆ